ಮಾರ್ಚ್ 13-14ಕ್ಕೆ ಚುನಾವಣೆ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಇದು ಕಾಂಗ್ರೆಸ್ನ ಪ್ರೆಡಿಕ್ಷನ್. ಹಾಗಾಗಿ ಬಿಜೆಪಿ ರೀತಿಯೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಟೂರ್ ಮಾಡ್ತಾ ಇದೆ. ಮೋದಿ ರಾಜ್ಯಗಳ ಸುತ್ತಾಡ್ತಾ ಇದ್ರೆ ಇತ್ತ ರಾಜ್ಯದಲ್ಲಿ ಕೈಪಡೆ ಗತ ವೈಭವಕ್ಕೆ ಮರಳೋದಕ್ಕೆ ತಾಲೀಮು ನಡೆಸ್ತಾ ಇದೆ. ಈ ಬಾರಿಯೂ ರಾಜ್ಯದಲ್ಲಿ ಮೋದಿ ಮ್ಯಾಜಿಕ್ ನಡೆಯೋದಿಲ್ಲ ಅಂತ ಗ್ಯಾರಂಟಿ ಭವಿಷ್ಯ ಹೇಳ್ತಿದ್ದಾರೆ. ನರೇಂದ್ರ ಮೋದಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನ್ ಪಾದಯಾತ್ರೆ ಮಾಡುತ್ತೆ ಸಭೆಗಳು ಮಾಡುತ್ತೆ ನರೇಂದ್ರ ಮೋದಿ ಅವರು ಎಲ್ಲ ಟೂರ್ ಹೊಡಿಬೇಕಲ್ಲ, ಅವ್ರು ಟೂರ್ ಹೊಡೋದ್ಮೇಲೆ ಅವ್ರು ಡಿಕ್ಲೇರ್ ಮಾಡಿ ಅಂತ ಮಾಡ್ತಾರೆ. ನಮ್ಮ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಕೂಡ ಈ ರೀತಿ ಆಗಿದೆ. ಲೋಕಸಭಾ ಅಖಾಡ ಲೈಟ್ ಆಗಿ ಬಿಸಿ ಏರ್ತಾ ಇದೆ. ಎಲೆಕ್ಷನ್ಗೆ ದಿನಗಣನೆ ಶುರುವಾಗ್ತಾ ಇದ್ದಂತೆ ರಾಜಕೀಯ ನಾಯಕರು ಕಾಲಿಗೆ ಚಕ್ರ ಕಟ್ಕೊಂಡಿದ್ದಾರೆ. ಕ್ಷೇತ್ರವಾರು ಸಮಾವೇಶಗಳಲ್ಲಿ ಕಾಂಗ್ರೆಸ್ ಬ್ಯುಸಿಯಾಗಿದೆ. ಸರ್ಕಾರಿ ಕಾರ್ಯಕ್ರಮಗಳ ಮೂಲಕ ಜನರನ್ನ ಆಕರ್ಷಿಸ್ತಾ ಇದೆ. ಈ ಮಧ್ಯೆ ಇದೇ ವಾರ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗುವ ಸಾಧ್ಯತೆ ಇದ್ದು ವೀಕೆಂಡ್ನಲ್ಲಿ ಡೇಟ್ ಶೆಡ್ಯೂಲ್ ಆಗಲಿದೆ. ಬುಧವಾರ ಅಥವಾ ಗುರುವಾರ ಎಲೆಕ್ಷನ್ ಅನೌನ್ಸ್. ರಾಜ್ಯಾದ್ಯಂತ ಕಾಂಗ್ರೆಸ್ ಪಡೆಯ ಗ್ಯಾರಂಟಿ ರೌಂಡ್ಸ್. ಎಲ್ಲರಿಗೂ ಅವಸರ, ಚುನಾವಣೆಗೆ ದೌಡು, ವೇಗವಾಗಿ ಮತದಾರರನ್ನ ತಲುಪುವ ಧಾವಂತ. ಹೀಗಾಗಿ ರಾಜ್ಯಾದ್ಯಂತ ಗ್ಯಾರಂಟಿ ಸಮಾವೇಶಗಳ ಆಯೋಜನೆಯಾಗ್ತಾ ಇದೆ. ಅತ್ತ ಮೋದಿ ಕೂಡ ಪ್ರದಕ್ಷಿಣೆ ಹಾಕ್ತಾ ಇದ್ದು ಭರಪೂರ ಕೊಡುಗೆಗಳ ಮಹಾಪೂರವನ್ನೇ ಹರಿಸುತ್ತಿದ್ದಾರೆ. ಸೋಮವಾರ ಮಂಗಳವಾರ ಎಲೆಕ್ಷನ್ ಘೋಷಣೆ ಸಾಧ್ಯತೆ ನಡುವೆ ನಡೆದ ಹೈಡ್ರಾಮಾ ಡೇಟ್ ಪಲ್ಟಿ ಹೊಡೆಸಿದೆ. ಬೆಂಗಳೂರಲ್ಲಿ ಎಲೆಕ್ಷನ್ ಡೇಟ್ ಬಗ್ಗೆ ಮಾತನಾಡಿರುವ ಡಿಸಿಎಂ ಡಿಕೆಶಿ, ಮಾರ್ಚ್ 13-14ಕ್ಕೆ ಚುನಾವಣೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕು, ನಮಗ್ ಟೈಮ್ ಇಲ್ಲ. ಕೇಂದ್ರ ಸರ್ಕಾರನೂ ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಾ ಇದೆ ಅಂತ ಹೇಳಿ ತಮ್ಮ ಅವಸರಗಳಿಗೆ ಕಾರಣ ಕೊಟ್ಟಿದ್ದಾರೆ. ಇದೇ ವೇಳೆ ಮೈತ್ರಿ ವಿರುದ್ಧವೂ ಪ್ರಹಾರ ನಡೆಸಿದ್ದಾರೆ. ನನಗೆ ಮುಖ್ಯಮಂತ್ರಿಗಳಿಗೆ ಇವತ್ತು ಟೈಮೇ ಇಲ್ಲ. ಎಲೆಕ್ಷನ್ ಕಮಿಷನ್ ಅವರು 13ನೇ ತಾರೀಕು ಕೊನೆಯ ದಿನ ಇಟ್ಕೊಂಡು 14ಕ್ಕೆ ಇಲ್ಲ 15ಕ್ಕೆ ಕೋಡ್ ಆಫ್ ಕಂಡಕ್ಟ್ ಬರ್ತದೆ. ಗೌರ್ಮೆಂಟ್ ಕಾರ್ಯಕ್ರಮಗಳನ್ನೆಲ್ಲ ತರಾತುರಿಲಿ ಅವರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೇವೆ. ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ನೇರವಾಗಿ ಪ್ರಧಾನಿಯನ್ನ ಟಾರ್ಗೆಟ್ ಮಾಡಿದ್ರು. ಬಿಜೆಪಿಯವರು ಮೋದಿ ಹೆಸರ ಮೇಲೆ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಅಸೆಂಬ್ಲಿನಲ್ಲಿ ಮೋದಿ ರೋಡ್ ಶೋ, ಪಾದಯಾತ್ರೆ ಮಾಡಿದ್ದು, ಆದ್ರೆ ಗೆದ್ರ ಅಂತ ಪ್ರಶ್ನಿಸಿ ಕಾಲೆಳೆದ್ರು. ಅವ್ರು ಹೇಳಿದರೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ನಮಗೆ ನರೇಂದ್ರ ಮೋದಿ ಹೆಸರು ಮೇಲೆ ಗೆದ್ಬಿಡ್ತೀವಿ. ಇದೇ ನರೇಂದ್ರ ಮೋದಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನ್ ಪಾದಯಾತ್ರೆ ಮಾಡುತ್ತೆ ಸಭೆಗಳು ಮಾಡುತ್ತೆ ಏನೂ ಆಗಿಲ್ಲ. ನಾವು 136 ಜನನ ಗೆದ್ದು. ಎಲೆಕ್ಷನ್ ಘೋಷಣೆ ಆಗದಿರುವುದಕ್ಕೆ ಮೋದಿ ಕಾರಣ ಅಂತ ರಾಮಲಿಂಗಾರೆಡ್ಡಿ ಆರೋಪದ ಬಾಂಬ್ ಎಸೆದಿದ್ದಾರೆ. ಅವರು ಟೂರ್ ಮಾಡ್ತಿದ್ದಾರೆ, ಹೀಗಾಗಿ ಲೇಟ್ ಆಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಎಲೆಕ್ಷನ್ಸ್ 13-14 ಮೇಲೆ ಈಗ ನರೇಂದ್ರ ಮೋದಿ ಅವರು ಎಲ್ಲ ಟೂರ್ ಹೊಡಿಬೇಕಲ್ಲ, ಅವ್ರು ಟೂರ್ ಹೊಡೋದ್ಮೇಲೆ ಅವ್ರು ಡಿಕ್ಲೇರ್ ಮಾಡಿ ಅಂದ್ಮೇಲೆ ಮಾಡ್ತಾರೆ ಅಷ್ಟೇ. ನಮ್ಮ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಕೂಡ ಈ ರೀತಿ ಆಗೋಗಿದೆ. ಒಟ್ಟಾರೆ ಲೋಕಸಭೆ ಚುನಾವಣೆಗೆ ಅತ್ತ ಮೋದಿ ಓಡಾಟವನ್ನ ನಡೆಸ್ತಾ ಇದ್ರೆ, ಇತ್ತ ರಾಜ್ಯದ ಜನರ ಮನಕ್ಕೆ ಲಗ್ಗೆ ಹಾಕೋಕೆ ಕೈ ನಾಯಕರು ಗ್ಯಾರಂಟಿ ಅಸ್ತ್ರವನ್ನ ಹೂಡಿದ್ದಾರೆ. ಕಳೆದ 2019ರಲ್ಲಿ ಮಾರ್ಚ್ 9ಕ್ಕೆ ಡೇಟ್ ಫಿಕ್ಸ್ ಆಗಿತ್ತು. ಆದ್ರೆ ಈ ಬಾರಿ ಎಲೆಕ್ಷನ್ ವಿಳಂಬವಾಗುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.